ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ಮುತ್ತಿನ ಹಾರ ಭಾಗ 36. ಪ್ರಾರ್ಥನಾ ಮೊದಲಿನಿಂದ ಎಲ್ಲವನ್ನು ವಿವರಿಸಲು ಶುರು ಮಾಡಿದಳು. ಪ್ರಸಾದ್ ಜೊತೆ ಅವಳ ಮೊದಲ ಭೇಟಿ, ದಿನಗಳೆದಂತೆ ಅವರ ನಡುವೆ ಬೆಳೆದ ಬಾಂಧವ್ಯ, ತನ್ನ ಪ್ರೀತಿಯನ್ನು ಹೇಳಿಕೊಳ್ಳಲು ನಿರ್ಧಾರ ಮಾಡಿದ್ದು, ಪ್ರಸಾದ್ ಚೈತ್ರಾಳ ಬಗ್ಗೆ ಹೇಳಿದ್ದು, ನಂತರ ಕೊನೆಯ ಬಾರಿ ಅವರನ್ನು ನೋಡಿದ ದಿನ ಏನೇನು ನಡೆದಿತ್ತು ಮತ್ತು ಪ್ರಸಾದ್ ಏನನ್ನೂ ಹೇಳದೆ ತನ್ನನ್ನು ಮರೆತು ಅಮೆರಿಕಕ್ಕೆ ಹೋಗಿದ್ದು, ಎಲ್ಲವನ್ನು ಇಂಚು ಇಂಚಾಗಿ ಚೂರೂ ಬಿಡದೆ ಹೇಳಿದಳು. ಆಂಟಿ, ಈಗ ಹೇಳಿ, ಪ್ರಾರ್ಥನಾ ಏನು ತಪ್ಪು ಮಾಡಿದಾಳೆ? ಕೇಳಿದಳು ರಾಗಿಣಿ. ನಿಜಾನ ಇದೆಲ್ಲ? ನೀವು ಹೇಳಿದ್ದನ್ನೆಲ್ಲ ಸತ್ಯ ಅಂತ ಹೇಗೆ ನಂಬೋದು? ಪ್ರಸಾದ್ ಯಾರಿಗೂ ಮೋಸ ಮಾಡೋಕೆ ಸಾಧ್ಯನೇ ಇಲ್ಲ. ನಂಗೆ ಅವನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಎಂದರು ಸವಿತಾ. ಅಮ್ಮ, ಪ್ರಸಾದ್ ಮೋಸ ಮಾಡಲ್ಲ ಅಂತ ನನಗೂ ಗೊತ್ತು. ಅವ್ರ ಮೇಲೆ ನನಗೂ ನಂಬಿಕೆ ಇದೆ. ಆದರೆ ಈ ಸಲ ಅವ್ರು ಯಾಕೆ ಹೀಗೆ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನೀವೇ ಉತ್ತರ ಕೊಡಬೇಕು ಎಂದಿದ್ದಳು ಪ್ರಾರ್ಥನಾ. ನಿಮಗೆ ಇಷ್ಟು ಹೇಳಿದ್ಮೇಲೂ ನಂಬಿಕೆ ಬಂದಿಲ್ಲ ಅಂದರೆ ಇನ್ನೂ ಒಂದು ವಿಷಯ ಇದೆ, ಅದನ್ನು ಹೇಳ್ತೀನಿ, ನಂತರ ನೀವು ನಿರ್ಧಾರ ಮಾಡಿ ಎಂದು ರಾಗಿಣಿ ಹೇಳಿದಾಗ ಪ್ರಾರ್ಥನಾ ಅದನ್ನು ಹೇಳಬೇಕಾ ಬೇಡವಾ ಎನ್ನುವಂತೆ ಅವಳ ಮುಖವನ್ನು ನೋಡಿದ್ದಳು. ಏನಾಗಲ್ಲ, ಎಲ್ಲ ಸರಿಯಾಗುತ್ತೆ ಎನ್ನುವಂತೆ ಕಣ್ಸಣ್ಣೆ ಮಾಡಿದ ರಾಗಿಣಿ, ಪ್ರಾರ್ಥನಾ ಮತ್ತು ಸಂದೀಪ್ ಮದುವೆಯ ವಿಷಯದಿಂದ ಇಲ್ಲಿಯ ತನಕ ಏನೇನೆಲ್ಲ ಆಯಿತು ಮತ್ತು ಸವಿತಾರನ್ನೇ ನಂಬಿ ತಾವೆಲ್ಲರೂ ಇಲ್ಲಿಯ ತನಕ ಬಂದಿದ್ದು ಎಲ್ಲವನ್ನು ವಿವರಿಸಿದಳು. ಸವಿತಾ ಈಗ ಗೊಂದಲದಲ್ಲಿ ಅವರಿಬ್ಬರನ್ನೇ ನೋಡುತ್ತಾ ಕುಳಿತಿದ್ದರು. ಮತ್ತೆ ಮುಂದುವರೆದು, ಆಂಟಿ, ಅಣ್ಣ ಕೂಡ ನಮ್ಮ ಜೊತೆನೇ ಬಂದಿದ್ದಾನೆ. ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ, ಇದ್ರ ಮೇಲೂ ನಿಮ್ಗೆ ನಾವು ಸುಳ್ಳು ಹೇಳ್ತಾ ಇದ್ದೀವಿ ಅಂತ ಅನಿಸ್ತಿದ್ಯಾ? ನಮಗೂ ಗೊತ್ತು ಮದುವೆ ಅನ್ನೋದು ಮಕ್ಕಳಾಟ ಅಲ್ಲ. ಇಷ್ಟೊಂದು ಕಷ್ಟಪಟ್ಟು ಏನಾಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಷ್ಟೋ ಬಾರಿ ಅಪ್ಪ ಅಮ್ಮಂಗೂ ಸುಳ್ಳು ಹೇಳೋ ಪರಿಸ್ಥಿತಿ ಬಂದಿದೆ. ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಸರಿಯಾದ ಚಿತ್ರಣ ನಮಗಿಲ್ಲ. ಆದರೂ ಇವರಿಬ್ಬರನ್ನು ಒಂದು ಮಾಡಬೇಕಂತ ತುಂಬ ಕಷ್ಟಪಟ್ಟು ಆಸೆ ಇಟ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ. ನೀವು ನಮ್ಮನ್ನು ನಂಬಿ ಅರ್ಥ ಮಾಡ್ಕೊಳ್ಬೇಕು ಪ್ಲೀಸ್ ಆಂಟಿ ಎನ್ನುತ್ತಾ ರಾಗಿಣಿ ಹೊರಗೆ ನಡೆದು ಸಂದೀಪ್ಗೆ ಕಾಲ್ ಮಾಡಿ ಬರ ಹೇಳಿದಳು. ಸ್ವಲ್ಪ ಸಮಯದ ನಂತರ ಸಂದೀಪ್ ಅಲ್ಲಿಗೆ ಬಂದಿದ್ದ. ಅವನು ಬಂದ ಕೂಡಲೇ ಸವಿತಾ, ಇವರೆಲ್ಲ ಹೇಳ್ತಾ ಇರೋದು ಸತ್ಯನಾ ಎಂದು ಕೇಳಿದರು. ಹೌದು ಎನ್ನುವಂತೆ ಸಂದೀಪ್ ತಲೆಯಾಡಿಸಿದ್ದ. ಸವಿತಾ ಏನನ್ನೂ ಮಾತನಾಡಲಿಲ್ಲ. ಹಾಗೆಯೇ ಒಂದು ಕ್ಷಣ ಶೂನ್ಯ ದೃಷ್ಟಿ ಹರಿಸಿದ್ದರು. ಪ್ರಾರ್ಥನಾ ಸವಿತಾ ಬಳಿ ಹೋಗಿ ಅವರ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು, ಅಮ್ಮ, ನನ್ನಿಂದ ಏನಾದರೂ ಬೇಜಾರಾಗಿದ್ದರೆ ನನ್ನನ್ನು ಕ್ಷಮಿಸಿ. ಆದರೆ ನಡೆದಿದ್ದಿಷ್ಟೇ. ಈಗ ನೀವು ಹೇಳಬೇಕು, ನೀವು ಮಾತಾಡಲೇಬೇಕು ಎಂದಳು. ಪ್ರಾರ್ಥನಾ, ನನಗೂ ಈಗ ಪ್ರಸಾದ್ ಯಾಕೆ ಏನೂ ಹೇಳದೆ ಅಮೆರಿಕಕ್ಕೆ ಹೋಗಿದ್ದು ಅಂತ ಗೊತ್ತಾಗ್ತಾ ಇಲ್ಲ ಎಂದು ಸವಿತಾ ಹೇಳಿದಾಗ ಎಲ್ಲರೂ ಒಬ್ಬರನ್ನೊಬ್ಬರು ಮುಖ ನೋಡಿಕೊಂಡರು. ಅವನು ಅಮೆರಿಕಕ್ಕೆ ಹೋಗೋ ಹಿಂದಿನ ದಿನ ನನ್ನ ಹತ್ರ ಬಂದು ನಿನ್ನ ಬಗ್ಗೆ ಅಭಿಪ್ರಾಯ ಕೇಳಿದ್ದ. ನನ್ನ ಅಭಿಪ್ರಾಯ ಹೇಳಿದ್ದೆ. ಅದಾದಮೇಲೆ ಅವನು ಮರುದಿನಾನೇ ನಿಂಗೆಲ್ಲ ವಿಷಯ ಹೇಳಿ ನಿನ್ನ ಅಭಿಪ್ರಾಯನ ತಿಳ್ಕೊಂಡು ನೀನು ಒಪ್ಪಿದ್ರೆ ಮನೆಯವ್ರ ಹತ್ರ ಮಾತಾಡ್ತೀನಿ ಅಂತಲೂ ಹೇಳಿದ್ದ. ಆದರೆ ಯಾಕೆ ಹೀಗಾಯಿತು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಏನಾಯಿತು ಆಂಟಿ? ಕೊನೆ ಪಕ್ಷ ಅವ್ರು ಇಲ್ಲಿಂದ ಹೊರಡುವಾಗ ಏನಾಯಿತು ಅಂತ ನಿಮ್ಮ ಹತ್ರ ಹೇಳಿರ್ತಾರಲ್ವಾ? ಏನು ಹೇಳಿದ್ರು ಹೇಳಿ ಆಂಟಿ. ರಾಗಿಣಿ ಗಡಿಬಿಡಿ ಮಾಡಿದಳು. ಚಿನ್ಕುರ್ಳಿ, ಸ್ವಲ್ಪ ಸುಮ್ಮನೆ ಇರು, ಯಾಕಷ್ಟು ಗಡಿಬಿಡಿ ಮಾಡ್ತೀಯಾ? ಗದರಿದ್ದ ಸಂದೀಪ್. ಅವತ್ತು ಸ್ವಲ್ಪ ಬೇಗ ಮನೆಗೆ ಬಂದು ಸುಮಾರು ಹೊತ್ತು ಅವನ ರೂಮಲ್ಲೇ ಇದ್ದ. ಏನೋ ಕೆಲಸ ಮಾಡ್ತಾ ಇದ್ದಿರ್ತಾನೆ ಅಂದ್ಕೊಂಡು ನಾನು ಅವನಿಗೆ ತೊಂದರೆ ಕೊಡೋಕೆ ಹೋಗಿರಲಿಲ್ಲ. 1-2 ತಾಸಿನ ನಂತರ ಅವನೇ ಬಂದು ಅಮೆರಿಕಕ್ಕೆ ಹೋಗೋ ವಿಷಯ ಹೇಳ್ದ. ಅದೇನೂ ಹೊಸದಾಗಿರಲಿಲ್ಲ, ಏನೋ ಬಿಸ್ನೆಸ್ ವಿಷಯವಾಗಿ ಹೋಗ್ತಾ ಇದ್ದಾನೆ ಅಂತ ಅಂದ್ಕೊಂಡೆ. ಮತ್ತೆ ಮುಂದುವರೆದು, ಆಮೇಲೆ ಪ್ರಾರ್ಥನಾ ವಿಷಯ ಮರ್ತು ಬಿಡು, ಅವಳು ಎಲ್ಲ ಹುಡುಗಿರಂತೆ ದುಡ್ಡಿನ ಆಸೆಗೆ ನನ್ನ ಜೊತೆ ಇದ್ದಾಳೆ, ಇನ್ಯಾವತ್ತೂ ಅವಳ ಬಗ್ಗೆ ಮಾತಾಡಬಾರ್ದು, ಇವತ್ತೇ ನಾವು ಇಲ್ಲಿಂದ ಹೊರಡೋಣ ಅಂತ ಹೇಳ್ದ. ಪ್ರಾರ್ಥನಾ ಮುಖ ಕಪ್ಪಿಟ್ಟಿತು. ಪ್ರಸಾದ್ ಯಾಕೆ ಹೀಗೆಲ್ಲ ಹೇಳಿದರು ಎಂದು ಕಿರಿಕಿರಿಯಾಗಿತ್ತು ಅವಳಿಗೆ. ನಂಗೆ ತುಂಬ ಶಾಕ್ ಆಗಿತ್ತು. ಯಾಕೆ, ಏನಾಯಿತು ಅಂತ ಕೇಳಿದರೆ ಅದ್ರ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ. ನಾನು ಹೇಳಿದ್ಮೇಲೆ ಆಯಿತು, ಇನ್ನು ತಿಳ್ಕೊಳ್ಳೋದೇನಿದೆ, ಎಲ್ಲರೂ ಇಷ್ಟೇ ಅಂತ ಬೇಜಾರು ಮಾಡಿಕೊಂಡು ಅವತ್ತೇ ರಾತ್ರಿ ಅವನು ಅಮೆರಿಕಕ್ಕೆ ಹೋಗಿದ್ದ. ನನಗೂ ತುಂಬ ಬಾ ಅಂತ ಒತ್ತಾಯ ಮಾಡ್ದ. ಆದರೆ ನಂಗೆ ಅಲ್ಲಿಗೆ ಹೋಗೋಕೆ ಇಷ್ಟ ಇಲ್ಲದೆ ಇರೋದ್ರಿಂದ ಬೆಂಗಳೂರಿನ ಈ ಮನೆಯಲ್ಲಿರು ಅಂತ ಹೇಳಿದ್ದಾನೆ ಎಂದು ನಡೆದ ಎಲ್ಲ ವಿಷಯವನ್ನು ಹೇಳಿದರು ಸವಿತಾ. ಅಮ್ಮ, ನೀವು ಯಾಕೆ ಅಂತ ಕೇಳಿಲ್ವಾ? ಪ್ರಾರ್ಥನಾ ಪ್ರಶ್ನೆ ಮಾಡಿದಾಗ, ಕೇಳದೇ ಇರ್ತೀನಾ? ಅವತ್ತು ನಾನು ಅವನ ಹತ್ರ ಏನೂ ಮಾತಾಡಿಲ್ಲ. ಯಾಕಂದರೆ ಅವನು ಅಷ್ಟೊಂದು ಬೇಜಾರು ಕೋಪ ಮಾಡ್ಕೊಂಡಿದ್ದು ನಾನು ಯಾವತ್ತೂ ನೋಡಿರಲಿಲ್ಲ. ಚೈತ್ರ ಬಿಟ್ಟು ಹೋದಾಗಲೂ ಅವನು ಈ ರೀತಿ ನಡ್ಕೊಂಡಿರಲಿಲ್ಲ. ಊರು ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದಾನೆ ಅಂದರೆ ಅವನಿಗೆ ಎಷ್ಟು ದುಃಖ ಆಗಿರ್ಬೋದು ಅಂತ ಗೊತ್ತಾಗುತ್ತೆ. ನನಗೂ ಅವನು ಅಷ್ಟು ದೂರ ಹೋಗೋದು ಇಷ್ಟ ಇರಲಿಲ್ಲ. ಆದರೆ ಇಲ್ಲೇ ಇದ್ದು ಕೊರಗೋದು ಬೇಡ ಅಂತ ನಾನು ಅವನನ್ನು ತಡೀಲಿಲ್ಲ. ಆಮೇಲೆ ಎಷ್ಟೋ ದಿನಗಳ ಕಾಲ ಆ ವಿಷಯದ ಬಗ್ಗೆ ಮಾತಾಡೋಕೆ ತುಂಬಾ ಪ್ರಯತ್ನ ಮಾಡಿದ್ದೀನಿ. ಆದರೆ ಅವನು ಹೇಳಿದ್ದಿಷ್ಟೇ, ನೀನು ಅವ್ನ ಶ್ರೀಮಂತನಿಗೆ ಇಷ್ಟಪಟ್ಟು ಅವ್ನ ಹಿಂದೆ ಬಂದಿದ್ದೆ, ಅದಕ್ಕೆ ಅವ್ನು ನಿನ್ನ ಜೊತೆ ಬಾಳೋಕೆ ಇಷ್ಟಪಡಲ್ಲ ಅಂತ.
ಅದಾದ್ಮೇಲೆ ನಾನು ಏನೂ ಕೇಳೋಕೆ ಹೋಗಿಲ್ಲ. ಮತ್ತೆ ಆ ವಿಷಯದ ಬಗ್ಗೆ ಮಾತಾಡಿದ್ರು ಪ್ರಸಾದ್ಗೆ ನೋವಾಗ್ತಿತ್ತು. ಅಂದರೆ ಪ್ರಸಾದ್ ಮನಸ್ಸಲ್ಲಿ ಇನ್ನೂ ಪ್ರಾರ್ಥನಾ ಇದ್ದಾಳೆ ಅಲ್ವಾ ಆಂಟಿ ಎಂದು ಸಂದೀಪ್ ಕೇಳಿದಾಗ, ಇದ್ದಾಳೆ ಅಂತ ಈಗ ಅರ್ಥ ಆಗ್ತಿದೆ ನನಗೆ. ಅದಾದಮೇಲೆ ಎಷ್ಟೋ ಬಾರಿ ನಾನು ಮದುವೆ ವಿಷಯ ಮಾತಾಡಿದ್ದೆ. ಅವನು ಆ ವಿಷಯನ ಮುಂದೆ ಹಾಕ್ತಾನೇ ಇದ್ದ. ಅಂದರೆ ಅವನ ಮನಸ್ಸಲ್ಲಿ ಇನ್ನೂ ಪ್ರಾರ್ಥನಾ ಇದ್ದಾಳೆ. ಏನು ಪ್ರಾರ್ಥನಾ ಮೇಡಮ್, ಖುಷಿನಾ ಈಗ? ಸಂದೀಪ್ ಪ್ರಾರ್ಥನಾಳನ್ನು ನೋಡಿ ಮುಗುಳ್ನಕ್ಕಿದ್ದ. ಪ್ರಾರ್ಥನಾ ಮಂದಹಾಸದಿಂದ ತಲೆ ತಗ್ಗಿಸಿದಳು. ಆಂಟಿ, ನನ್ನನ್ನು ಕ್ಷಮಿಸ್ಬಿಡಿ. ನಾನು ನಿಮ್ಮ ಹತ್ರ ತುಂಬ ಜೋರಾಗಿ ಮಾತಾಡಿದೆ. ಆದರೆ ಬೇರೆ ದಾರಿ ಇರಲಿಲ್ಲ. ಭದ್ರಕಾಳಿ ಥರ ಕೋಪ ಮಾಡ್ಕೊಂಡಿದ್ರಿ. ಇನ್ನೇನು ನಮ್ಮನ್ನು ಮನೆಗೆ ಕಳಿಸ್ತೀರಾ ಅಂತ ಅನಿಸ್ಬಿಟ್ಟಿತ್ತು. ಅದಕ್ಕೆ ಹಾಗೆಲ್ಲ ನಡ್ಕೊಂಡೆ ಎನ್ನುತ್ತಾ ರಾಗಿಣಿ ಸವಿತಾ ಹತ್ತಿರ ಬಂದು ಕಿವಿ ಹಿಡಿದು ಕ್ಷಮೆ ಕೇಳಿದಳು. ಅಯ್ಯೋ, ಕ್ಷಮೆ ಎಲ್ಲ ಕೇಳಬೇಡ. ನಾನು ಕೂಡ ನಿಮ್ಮ ಹತ್ರ ತುಂಬ ಕೆಟ್ಟದಾಗಿ ಮಾತಾಡಿದೆ. ಪ್ರಾರ್ಥನಾ, ಏನೇನೋ ಹೇಳಿಬಿಟ್ಟೆ. ಈ ಅಮ್ಮನ್ನ ಕ್ಷಮಿಸ್ತೀಯಲ್ವಾ ಕೇಳಿದರು ಸವಿತಾ. ಅಮ್ಮ, ನೀವು ಕ್ಷಮೆ ಎಲ್ಲ ಕೇಳಿ ನಮ್ಗೆ ಮುಜುಗರ ಆಗೋ ಥರ ಮಾಡಬೇಡಿ. ಇದರಲ್ಲಿ ನಿಮ್ದೇನೂ ತಪ್ಪಿಲ್ಲ. ನೀವು ಪ್ರಸಾದ್ ಖುಷಿನ ಬಯಸಿದ್ರಿ ಅಷ್ಟೇ. ಪರಿಸ್ಥಿತಿ ಹಾಗಿತ್ತು. ಇದನ್ನೆಲ್ಲ ಇಲ್ಲಿಗೆ ಮರ್ತುಬಿಡಿ. ನಾನು ಮರ್ತುಬಿಡ್ತೀನಿ ಎಂದು ಶಾಂತವಾಗಿ ನಗುತ್ತಾ ಹೇಳಿದಳು ಪ್ರಾರ್ಥನಾ. ಎಲ್ಲರ ಮುಖದಲ್ಲೂ ಮಂದಹಾಸ ತುಂಬಿತ್ತು. ಅಂದ್ಹಾಗೆ ನಿನ್ನ ಹೆಸರೇನಪ್ಪ? ಬಂದಾಗಿಂದ ನೀನು ನಿಂತ್ಕೊಂಡೇ ಇದೆಯಾ, ಬಾ ಕುತ್ಕೋ ಎಂದು ಸವಿತಾ ಸಂದೀಪ್ನನ್ನು ಕುಳಿತುಕೊಳ್ಳಲು ಹೇಳಿ ಕಮಲಾಳನ್ನು ಕರೆದು, ಕಮಲಾ, ಎಲ್ರಿಗೂ ಊಟಕ್ಕೆ ರೆಡಿ ಮಾಡು. ಈಗಾಗಲೇ ಊಟದ ಸಮಯ ಆಗೋಗಿದೆ. ಇನ್ನೂ ತಡ ಮಾಡೋದು ಬೇಡ ಎಂದರು. ಮೂವರಿಗೂ ಅಲ್ಲಿ ಊಟ ಮಾಡುವುದು ಬೇಡ ಅನಿಸಿದ್ದರೂ ನಿರಾಕರಿಸಿದರೆ ಸವಿತಾ ಒಪ್ಪುವುದಿಲ್ಲ ಎಂದು ಸುಮ್ಮನಿದ್ದರು. ನನ್ನ ಹೆಸರು ಸಂದೀಪ್ ಎಂದ ತಕ್ಷಣ ಸವಿತಾ ರಾಗಿಣಿಯ ಮುಖ ನೋಡಿ, ನೀನು ಪ್ರಾರ್ಥನಾ ಫ್ರೆಂಡ್ ಅಲ್ವಾ ಎಂದು ಕೇಳಿದರು. ಆಂಟಿ, ನಾನು ರಾಗಿಣಿ, ಪ್ರಾರ್ಥನಾ ಫ್ರೆಂಡ್, ಮತ್ತೆ ಸಂದೀಪ್ ನನ್ನ ಅಣ್ಣ ಎಂದು ಹೇಳಿ ಅವರೆಲ್ಲರ ಪರಿಚಯದ ವಿಷಯವನ್ನು ಕೂಡ ಹೇಳಿದಳು. ಊಟಕ್ಕೆ ಕುಳಿತಾಗ ರಾಗಿಣಿಗೆ ಸುಷ್ಮಾಳ ವಿಷಯ ನೆನಪಾಗಿತ್ತು. ಆಂಟಿ, ಒಂದು ಮುಖ್ಯವಾದ ವಿಷಯ ಮರ್ತು ಹೋಗಿತ್ತು. ಊಟ ಮಾಡುತ್ತಲೇ ಸವಿತಾ ರಾಗಿಣಿಯ ಮುಖವನ್ನು ನೋಡಿದಳು. ಮುಖಭಾವನೆ ಇನ್ನೇನು ತಿಳಿದುಕೊಳ್ಳುವುದಿದೆ ಎನ್ನುವ ಥರ ಇತ್ತು. ನಿಮ್ಮ ಅಡ್ರೆಸ್ ಸಿಕ್ಕಿದ್ದು ನಿಮ್ಮ ಅಣ್ಣನಿಂದ. ಮತ್ತೆ ಅವ್ರು ಹೇಳಿದ್ರು ಪ್ರಸಾದ್ ಸರ್ ಅವ್ರ ಮಗಳು ಸುಷ್ಮಾನ ಮದುವೆ ಆಗ್ತಿದ್ದಾರೆ ಅಂತ, ಹೌದಾ ಎಂದು ಕೇಳಿದಳು. ಮದುವೆ ಬಗ್ಗೆ ಅಣ್ಣ ನನ್ನ ಹತ್ರನೂ ಮಾತಾಡಿದ್ದಾನೆ. ನಾನು ಪ್ರಸಾದ್ ಕೇಳಿದಾಗ ಹೇಳಿದ್ನಲ್ವಾ, ಅವ್ನು ನಿರಾಕರಿಸಿದ್ದ. ಸುಷ್ಮಾ ಅಂತ ಅಲ್ಲ, ಅವ್ನು ಮದುವೆನೇ ನಿರಾಕರಿಸಿದ್ದ. ಆದರೂ ನಮ್ಮ ಅಣ್ಣ ಅವನು ಅಮೇರಿಕದಿಂದ ಬಂದಾಗ ಮಾತಾಡ್ತೀನಿ ಅಂತ ಹೇಳಿದ್ದಾನೆ. ಪ್ರಸಾದ್ 2 ವರ್ಷದಲ್ಲಿ ಒಂದು ಸಲನೂ ಮನೆಗೆ ಬಂದಿಲ್ವಾ? ಫೋನ್ ಮಾಡ್ತಾನೆ ತಾನೆ? ಹಿಂಜರಿಯುತ್ತಲೇ ಕೇಳಿದ್ದ ಸಂದೀಪ್. ಬಂದಿದ್ದ ಸಂದೀಪ್, 2 ಬಾರಿ ಬಂದಿದ್ದ. ತುಮಕೂರಿಗೂ ಹೋಗಿದ್ದ. ಫೋನಲ್ಲಿ ದಿನ ಮಾತಾಡ್ತಾನೆ. ಆದರೆ ಇಲ್ಲೇ ಬಂದಿರೋಕೆ ಮನ್ಸು ಮಾಡ್ತಾನೇ ಇಲ್ಲ. ಮತ್ತೆ ಅಲ್ಲಿ ಕೆಲಸ ಜಾಸ್ತಿ ಇದೆ ಎಂದಿದ್ದ. ಆದರೂ ಅವನಿಗೆ ಯಾಕಷ್ಟೊಂದು ನೋವಾಗಿದೆ ಅಂತ ನೀವೇ ಕಂಡುಹಿಡಬೇಕು ಪ್ರಾರ್ಥನಾ. ನೀನು ಅವನ ಜೀವನದಲ್ಲಿ ಬಂದರೆ ಖಂಡಿತವಾಗಿಯೂ ಖುಷಿಯಿಂದ ಇರ್ತಾನೆ ಅಂತ ನಂಗೆ ಗೊತ್ತು. ಆಂಟಿ, ಇಲ್ಲಿ ತನಕ ನಾವು 3 ಜನ ಇದ್ವಿ. ಈಗ ನೀವು ನಮ್ಮ ಜೊತೆ ಸೇರ್ಕೋಬೇಕಾಗತ್ತೆ. ನಿಮ್ಮ ಸಹಾಯದಿಂದ ಮಾತ್ರ ಪ್ರಾರ್ಥನಾ ಮತ್ತು ಪ್ರಸಾದ್ ಮದುವೆ ಆಗೋಕ್ಕಾಗೋದು ಎಂದಿದ್ದ ಸಂದೀಪ್. ಅಷ್ಟರಲ್ಲೇ ಮಧ್ಯದಲ್ಲಿ, ಮತ್ತೆ ನಿಮ್ಮ ಅಣ್ಣನಿಗೆ ನೀವು ಏನು ಹೇಳ್ತೀರಾ ಕೇಳಿದಳು ರಾಗಿಣಿ. ನನ್ನ ಮಗ ಖುಷಿಯಿಂದ ಇರ್ತಾನೆ ಅಂದರೆ ನಾನು ಏನು ಸಹಾಯ ಮಾಡೋಕ್ಕೂ ಸಿದ್ಧ. ಅವರೆಲ್ಲ ಈಗ ಬಂದಿದ್ದಾರೆ ಅಷ್ಟೇ. ಸುಷ್ಮಾ ಒಳ್ಳೆ ಹುಡುಗಿನೇ, ಆದರೆ ನಂಗೆ ಅವಳನ್ನು ನಮ್ಮನೆ ಸೊಸೆಯಾಗಿ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಮೇಲಾಗಿ ಪ್ರಸಾದ್ಗೆ ಯಾರು ಇಷ್ಟನೋ ಅವರೇ ಅವನ ಬಾಳ ಸಂಗಾತಿಯಾಗಿ ಬರಬೇಕು. ಅದ್ರ ಬಗ್ಗೆ ಮುಂದೆ ಯೋಚನೆ ಮಾಡೋಣ ಬಿಡಿ ಎಂದಿದ್ದರು ಸವಿತಾ. ಊಟ ಮುಗಿಸುವ ತನಕ 4 ಆಗಿತ್ತು. ಊಟದ ನಂತರ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಮೂವರು ನಾವಿನ್ನು ಹೊರಡುತ್ತೇವೆ ಎಂದಾಗ, ಅರೆ, ಇಷ್ಟು ಬೇಗ ಹೊರಡ್ತೀನಿ ಅಂದರೆ ಹೇಗೆ? ಬಂದಾಗಿಂದ ವಾದ ವಿವಾದನೆ ಆಗೋಯ್ತು. ಸರಿಯಾಗಿ ನಿಮ್ಮ ಉಪಚಾರ ಮಾಡೋಕ್ಕೋ ಆಗಿಲ್ಲ. ಅದಕ್ಕೆ ನೀವು ಹೋಗೋ ಹಾಗಿಲ್ಲ. ಇವತ್ತಿಲ್ಲೇ ಇರಬೇಕು. ಇಲ್ಲ ಆಂಟಿ, ಮನೇಲಿ ಶಾಪಿಂಗ್ ಅಂತ ಹೇಳಿ ಬಂದಿದ್ದೀವಿ. ಮತ್ತೆ ಇವತ್ತಿಲ್ಲೇ ಉಳಿತೀವಿ ಅಂದರೆ ಏನು ಹೇಳ್ತಾರೇನೋ. ಅಂದರೆ ಸಂದೀಪ್ ಕೂಡ ಬಂದಿದ್ದಾರಲ್ವಾ? ಪ್ರಾರ್ಥನಾ ತಡವರಿಸುತ್ತಿದ್ದಾಗ, ನಾನು ನಿಮ್ಮನೆಯವ್ರ ಹತ್ರ ಮಾತಾಡ್ತೀನಿ, ಫೋನ್ ಮಾಡಿಕೊಡು ಎಂದರು ಸವಿತಾ. ಇಲ್ಲ ಆಂಟಿ, ಪರವಾಗಿಲ್ಲ. ಈಗ ಹೊರಟ್ರೆ ರಾತ್ರಿ ಬೇಗನೆ ಮನೆಗೆ ಹೋಗಿ ರೀಚ್ ಆಗ್ತೀವಿ, ತೊಂದರೆ ಏನಿಲ್ಲ ಎಂದು ಸ್ವಲ್ಪ ಮುಜುಗರದಿಂದ ಸಂದೀಪ್ ಹೇಳಿದ್ದ. ರಾಗಿಣಿ ಕೂಡ ಜೊತೆಯಾಗಿದ್ದಳು. ನೀವೇನು ಮಾತಾಡೋದು ಬೇಡ, ನೀವು ಇಲ್ಲಿ ಉಳ್ಕೋತೀರಾ ಅಷ್ಟೇ. ಈಗಲೇ ಕತ್ಲಾಗ್ತಾ ಬಂದಿದೆ. ಸಂಜೆ ಟೈಮ್ಗೆ ಟ್ರಾಫಿಕ್ ಕೂಡ ಇರುತ್ತೆ. ಈಗ ಹೊರಟ್ರೆ ತುಂಬ ಲೇಟ್ ಆಗುತ್ತೆ. ಅದು ಬೇರೆ, ನೀವು ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದೀರಾ. ಒಂದಿನ ಇದ್ದು ಹೋಗಿ. ನನಗೂ ನನ್ನವರು ಅಂತ ಯಾರೂ ಇಲ್ಲಿಗೆ ಬರಲ್ಲ. ಎಷ್ಟೋ ದಿನ ಅಲ್ಲ, ಎಷ್ಟೋ ವರ್ಷಗಳ ನಂತರ ನಂಗೆ ಬೇಕಾದವ್ರು ಮನೆಗೆ ಬಂದಿದ್ದಾರೆ ಅಂತ ಖುಷಿ ಇದೆ ಎಂದಾಗ ಮೂವರಿಗೂ ಹೊರಡುವುದು ಬೇಡ ಎಂದು ಸರಿ ಎಂದು ತಲೆಯಲ್ಲಾಡಿಸಿದ್ದರು. ಸವಿತಾ ಪ್ರಾರ್ಥನಾ ಮತ್ತು ಸಂದೀಪ್ ಅಪ್ಪ ಅಮ್ಮಂದಿರಲ್ಲಿ ಮಾತನಾಡಿದ್ದರು. ರಾಗಿಣಿ ಮೊದಲೇ ಮನೆಯಲ್ಲಿ ಪ್ರಾರ್ಥನಾ ಮನೆಯಲ್ಲಿ ಇರುತ್ತೇನೆ ಎಂದು ತಿಳಿಸಿ ಬಂದಿದ್ದಳು. ಮೂವರು ಅಲ್ಲೇ ಉಳಿದರು. ಅವತ್ತು ಮುಂದುವರಿಯುವುದು.
ಸಂಚಿಕೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮುಂದೇನಾಗ್ಬೋದು? ನಿಮ್ಗೇನು ಅನಿಸ್ತಾ ಇದೆ? ಪ್ರಸಾದ್ ವಾಪಸ್ ಬರ್ತಾನಾ? ಅಥವಾ ಪ್ರಸಾದ್ಗೆ ಬೇರೆ ಮದುವೆ ಆಗಿಬಿಟ್ಟಿದೆಯಾ? ಅಮ್ಮನ ಹತ್ರನೂ ಸುಳ್ಳು ಹೇಳಿದಾನಾ? ಏನಾಗಿರ್ಬೋದು? ನಿಮ್ಗೇನು ಅನಿಸ್ತಾ ಇದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.